ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಅದ್ದೂರಿ ಗ್ರಾಜ್ಯುಯೇಷನ್ ಡೇ ಸಂಭ್ರಮ ಮನೆ ಮಾಡಿತು. ಹಿಪೋಕ್ರೆಟಿಕ್ ಓತ್ ಮೂಲಕ ವೈದ್ಯಕೀಯ ಲೋಕಕ್ಕೆ ಹೆಜ್ಜೆ ಇಟ್ಟ ನೂರಾರು ಭಾವಿ ವೈದ್ಯರು ಇನ್ನು ಮಕ್ಕಳ ಸಾಧನೆ ಕಂಡು ಪೋಷಕರು ಕಣ್ತುಂಬಿಕೊಂಡ್ರು. ಆ ಅದ್ಭುತ ಕ್ಷಣಗಳು ಹೇಗಿತ್ತು ಗೊತ್ತಾ? ನೀವೇ ನೋಡಿ. ಬಿಜಿಎಸ್ ಗ್ಲೋಬಲ್ ಮೆಡಿಕಲ್ ಕಾಲೇಜಿನಲ್ಲಿ ಘಟಿಕೋತ್ಸವ. ಹಿಪೋಕ್ರೆಟಿಕ್ ಓತ್ ಸ್ವೀಕರಿಸಿದ ನೂರಾರು ವಿದ್ಯಾರ್ಥಿಗಳು. ನೆರವೇರಿತು. ತನ್ನ ಗ್ರಾಜ್ಯುಯೇಷನ್ ಡೇನ ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಸಂದರ್ಭದಲ್ಲಿ ತುಂಬಾ ಸಂತೋಷವಾಗಿರ್ತಕ್ಕಂಥ ವಿಚಾರ. 5 ವರ್ಷಗಳ ಕಾಲ ಇಲ್ಲಿದ್ದು ಲೋಕದ ಜನಗಳ ಆರೋಗ್ಯದ ಸೇವೆಯನ್ನು ಮಾಡಲಿಕ್ಕೆ 150 ಜನ UG ಡಾಕ್ಟರ್ಸ್ ಮತ್ತು 25 ಜನ PG ಡಾಕ್ಟರ್ಸ್ಗಳನ್ನ ತಯಾರು ಮಾಡಿ ಸಮಾಜಕ್ಕೆ ಕಾಣಿಕೆಗೆ ಕೊಡ್ತಾ ಇದ್ದೇವೆ. ತುಂಬಾ ಸಂತಸದ ವಿಚಾರ ಏನು ಅಂತಂದ್ರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡಿನಲ್ಲಿ ಬರ್ತಕ್ಕಂಥ ನಮ್ಮ BGS ಜಿಮ್ಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸುಮಾರು 24 ವಿಶ್ವವಿದ್ಯಾಲಯ ಮಟ್ಟದ ರ್ಯಾಂಕ್ಗಳು ಬಂದಿರ್ತಕ್ಕಂಥ ತುಂಬಾ ಸಂತೋಷ. ಏನು ಒಂದು ಅನ್ನ, ಅಕ್ಷರ, ಆರೋಗ್ಯ 3 ತ್ರಯತ್ರಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿದರೆ ಇವತ್ತು 13ನೇ ವರ್ಷದ ಮೆಡಿಕಲ್ ಕಾಲೇಜ್ ಏನಿದೆ, ಇವತ್ತು ಆಸ್ಪತ್ರೆ ಏನಿದೆ, ಅದನ್ನ ಗ್ರಾಜ್ಯುಯೇಷನ್ ಡೇ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕರವರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರಿಗೆ ದತ್ತು ಮಗ ಇದ್ದಾಗೆ. ಇವತ್ತು ಅವರು ಏನು ಈ ಸಂಸ್ಥೆ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ಅದು ನಾವು ಯಾರೇ ನಿರ್ಮಲಾನಂದ ಸ್ವಾಮೀಜಿ ಇರಬಹುದು, ನಾನೇ ಇರ್ಬೋದು, ಆ ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿಗೆ ಯಾವತ್ತೇ ಈ ಸಂಸ್ಥೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಆದ್ರೂ ತಪ್ಪಿಸ್ಕೊಳ್ದಲ್ಲೇ ಬಂದು ಇದು ಕೇವಲ ಪದವಿ ಪ್ರದಾನ ಸಮಾರಂಭವಾಗಿರಲಿಲ್ಲ. ಬದಲಿಗೆ ನೂರಾರು ಯುವ ವೈದ್ಯರು ಸಮಾಜ ಸೇವೆಗೆ ಅಧಿಕೃತವಾಗಿ ಹೆಜ್ಜೆ ಇಟ್ಟ ಅದ್ಭುತ ಕ್ಷಣವಾಗಿತ್ತು. ಅಂಡರ್ ಗ್ರಾಜ್ಯುಯೇಟ್ 2020 ಹಾಗೂ ಪೋಸ್ಟ್ ಗ್ರಾಜ್ಯುಯೇಟ್ 2022ರ ನೂರಾರು ವಿದ್ಯಾರ್ಥಿಗಳು ಈ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಪದವಿ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿದ್ರು. ಇದೇ ವೇಳೆ ವೈದ್ಯಕೀಯ ವೃತ್ತಿಯ ಅತ್ಯಂತ ಪವಿತ್ರವಾದ ಹಿಪೋಕ್ರೆಟಿಕ್ ಓತ್ ಅಂದ್ರೆ ವೈದ್ಯಕೀಯ ಪ್ರಮಾಣ ವಚನವನ್ನು ವಿದ್ಯಾರ್ಥಿಗಳು ಅತ್ಯಂತ ಭಕ್ತಿ ಭಾವದಿಂದ ಸ್ವೀಕರಿಸಿದ್ರು. ನಾವು ನೈತಿಕವಾಗಿ ಮಾತ್ರವೇ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತೇವೆ, ರೋಗಿಗಳ ಹಿತವನ್ನು ಸದಾ ಕಾಪಾಡುತ್ತೇವೆ, ಯಾವುದೇ ಕಾರಣಕ್ಕೂ ಮಾರಕ ಔಷಧಗಳನ್ನ ನೀಡುವುದಿಲ್ಲ, ಕಾನೂನು ಬಾಹಿರ ಗರ್ಭಪಾತ ಮಾಡುವುದಿಲ್ಲ ಹಾಗೂ ರೋಗಿಯ ರಹಸ್ಯ ಮತ್ತು ಗೌಪ್ಯತೆಯನ್ನ ಕೊನೆ ತನಕ ಕಾಪಾಡುತ್ತೇವೆ ಎಂದು ವಿದ್ಯಾರ್ಥಿಗಳು ಭಾಷ್ಯ ನೀಡಿದ್ರು. ತುಂಬಾ ಖುಷಿ ಆಗುತ್ತೆ. ಈ ಒಂದು ದಿನಕ್ಕೋಸ್ಕರ ತುಂಬಾ ದಿನ ವೇಟ್ ಮಾಡ್ತಾ ಇದ್ದೆ. ಆಲ್ ದ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಎಲ್ಲ ಇವತ್ತು ಪೇ ಆಫ್ ಆಗಿದೆ. ಅಂಡ್ ಪೇರೆಂಟ್ಸ್ ಆರ್ ಆಲ್ಸೋ ವೆರಿ ಹ್ಯಾಪಿ. ನೋಡೋಣ, ವಿಶಿಂಗ್ ಆಲ್ ದಿ ಬೆಸ್ಟ್ ಫಾರ್ ದ ಫ್ಯೂಚರ್, ಹೋಪಿಂಗ್ ಫಾರ್ ದ ಬೆಸ್ಟ್. ಪೇರೆಂಟ್ಸ್ ಪ್ರಮುಖವಾದ ಪಾತ್ರ. Yes. ತುಂಬಾ ಇದು ಮಾಡಿದ್ದಾರೆ. ಪೇರೆಂಟ್ಸ್ ಆಗಿರ್ಬೋದು, ಮತ್ತೆ ಟೀಚರ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾವ ತರ ದೇ ಹ್ಯಾವ್ ಬಿನ್ ಸಪೋರ್ಟಿಂಗ್. ಯಾವಾಗ್ಲೂ ತುಂಬಾ ಶ್ರಮ ಹಾಕಿ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ರು. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ. ಈ BGS ಅಲ್ಲಿ ಇವತ್ತು ನಾವೆಲ್ಲರೂ ಕೂಡ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಇಷ್ಟುವರೆಗೂ ನೀವೆಲ್ಲರೂ ಕೂಡ ಸ್ಟೂಡೆಂಟ್ ಆಗಿದ್ರಿ. ಇವತ್ತಿಂದ ನೀವೆಲ್ಲರೂ ಕೂಡ ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ 5 ವರ್ಷಗಳ ಕಾಲ ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂಥ, ನಮ್ಮನ್ನು ಗ್ರ್ಯಾಜುಯೇಟ್ ಡಾಕ್ಟರ್ ಮಾಡಿದಂಥ BGS ಸಂಸ್ಥೆಗೂ ನಾವೇನಾದರೂ ಹೋಗೋವಾಗ ವಿದಾಯ ಹೇಳುವಾಗ ಒಂದು ಬಾರಿ ನಾವೆಲ್ಲರೂ ಜೈ ಶ್ರೀ ಗುರುದೇವ್ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ ಒಂದು ವಂದನೆಗಳನ್ನು ಅರ್ಪಿಸೋಕ್ಕಾಗ್ತದೆ. ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸು ಎಲ್ಲ ಇದ್ದೀರಾ, ಒಂದು ಬಾರಿ ಜೈ ಶ್ರೀ ಗುರುದೇವ್. ಸಾಕಾಗಿಲ್ಲ, ಇನ್ನೂ ಜೋರಾಗಿ ಜೈ ಶ್ರೀ ಗುರುದೇವ್.
ಧನ್ಯವಾದ. ಇತ್ತ ವರ್ಷಗಳ ಕಾಲ ಕಷ್ಟಪಟ್ಟು ಓದಿ ಇಂದು ಡಾಕ್ಟರ್ ಕೋಟ್ ಧರಿಸಿ ವೇದಿಕೆ ಮೇಲೆ ನಿಂತಿದ್ದ ಮಕ್ಕಳ ಸಾಧನೆಯನ್ನು ಕಂಡು ಪೋಷಕರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದಿದ್ವು. ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ಸಾಕ್ಷಿಯಾದ ಪೋಷಕರು ಚಪ್ಪಾಳೆ ತಟ್ಟಿ ತಮ್ಮ ಸಂತಸವನ್ನ ಹಂಚಿಕೊಂಡ್ರು. ಒಟ್ನಲ್ಲಿ ಬಿಜಿಎಸ್ ಸಂಸ್ಥೆಯ ಈ ಘಟಿಕೋತ್ಸವ ಸಮಾಜಕ್ಕೆ ಮತ್ತೊಂದು ಅತ್ಯುತ್ತಮ ವೈದ್ಯರ ತಂಡವನ್ನ ಕೊಡುಗೆಯಾಗಿ ನೀಡಿರೋದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.